ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ, ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು KCET ನ ಒಂದು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರಿ. ಸೊ KCET ನ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕು ಅಂದ್ರೆ MCC ನ ಒಂದು ಕೌನ್ಸೆಲಿಂಗ್ ಮುಗಿಬೇಕಾಗುತ್ತೆ. MCC ನ ಒಂದು ಕೌನ್ಸೆಲಿಂಗ್ ಬಂದ್ಬಿಟ್ಟು 22ನೇ ತಾರೀಕು ಒಳಗಡೆ ಮುಗಿಯುತ್ತೆ. ಸೊ 22ನೇ ತಾರೀಕು ಲಾಸ್ಟ್ ಡೇಟ್ ಅಂತಾನೆ ಹೇಳ್ತಿದ್ರೆ. ಏನಕ್ಕೆ ಒಳಗಡೆ ಮುಗಿಯುತ್ತೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಅವ್ರೇನ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ 23rd ತನಕ ಕೂಡ ಟೈಮ್ ಕೊಡಬಹುದು. ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ಅದು ಅಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ಅವರು ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕು ಅಂತ ಹೇಳೋದಾದ್ರೆ ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ. KA ಕಡೆಯಿಂದ ಆಪ್ಷನ್ ಎಂಟ್ರಿ ಮಾಡಬೇಕಲ್ವಾ. BMS ಆಗಿರ್ಬೋದು, BMS ಅವಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟಿದೆ, ಬೇರೆ ಒಂದು ಕೋರ್ಸ್ಗಳಿಗೂ ಬರಬೇಕಾಗುತ್ತೆ. ಸೊ ಹಾಗಾಗಿ ಅದು ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳಿದ್ದೆ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ಮತ್ತೆ ಇಯರ್ನ ಒಂದು ಕಟ್ ಆಫ್ ಅನಲೈಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ದೆ. ಸೊ ಆ ಥರ ನೀವು ಕಾಲೇಜಸ್ ಎಲ್ಲಾನು ಕೂಡ ಆಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀರಿ. ಇವಾಗ ಜಸ್ಟ್ ನೀವು ಕಾಲೇಜಸ್ನ ರಿಮೂವ್ ಮಾಡ್ಕೋಬಹುದು, ರೀಆರ್ಡರ್ ಮಾಡ್ಕೋಬಹುದು, ಇದು ನಿಮಗೆ ಗೊತ್ತಿದೆ. ಸೊ ಇವಾಗ ನೆಕ್ಸ್ಟ್ ನಾಳೆಯಿಂದ ನಿಮ್ಗೆ ಇಲ್ಲಿ ಪ್ರೊಸೆಸ್ ಆಲ್ಮೋಸ್ಟ್ ಇವತ್ತು ನೋಟಿಫಿಕೇಶನ್ ಬರ್ಬೋದು. KA ಕಡೆಯಿಂದ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನೇನು ಅಪ್ಡೇಟ್ ಬರುತ್ತೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ಅಪ್ಡೇಟ್ ಬರುತ್ತೆ, ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಬರುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನು ಕೂಡ ಅಪ್ಡೇಟ್ ಬರುತ್ತೆ. ಅಡ್ಮಿಷನ್ ಪ್ರೋಸೆಸ್ ಬಗ್ಗೆನೂ ಕೂಡ ಅಪ್ಡೇಟ್ ಬರುತ್ತೆ. ಎಲ್ಲಾನು ಕೂಡ ಇವತ್ತಿನ ಒಂದು ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಇವತ್ತು ಅಥವಾ ನಾಳೆ ಒಳಗಡೆ ನಿಮಗೆ ಆ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು KA ಕಡೆಯಿಂದನೇ ರಿಲೀಸ್ ಮಾಡ್ತಾರೆ. ಸೊ ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದು ಸೆಕೆಂಡ್ ರೌಂಡ್ ಅನ್ನುವಂಥದ್ದು ಇನ್ನ ಡಿಲೇ ಆಗುತ್ತಾ ಅಂತ ಕೇಳ್ತಿದ್ರು. ಸೊ ಏನಕ್ಕಪ್ಪ ಅಂದ್ರೆ ಇಂಜಿನಿಯರಿಂಗು ಡಿಗ್ರಿ ಕಾಲೇಜಸ್ ಎಲ್ಲಾನು ಕೂಡ 15 ಮೇಲೆ ಶುರು ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಇವಾಗ 15 ಒಳಗಡೆ ಸೆಕೆಂಡ್ ರೌಂಡ್ ಅನ್ನುವಂಥದ್ದು ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಥರ್ಡ್ ರೌಂಡ್ ಅನ್ನುವಂಥದ್ದು ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ 30th ತನಕನೂ ಕೂಡ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ನಿಮಗೆ ಬೇಗ ಆಗಲ್ಲ. ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲ ಒಳ್ಳೆ ಕಾಲೇಜ್ ಸಿಕ್ತು ಅಂತ ಖಂಡಿತವಾಗ್ಲೂ ಕೂಡ ಆ ಒಂದು ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಪ್ರೊಸೆಸ್ ಎಲ್ಲಾನು ಕೂಡ Sep 15th ಒಳಗಡೆ ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ಚಾಯ್ಸ್ 3ನ ಕೊಟ್ಬಿಟ್ಟು ಥರ್ಡ್ ರೌಂಡ್ಗೆ ಎಂಟರ್ ಆಗ್ತಿದ್ದೀರಾ, ಸೊ ಅವರೆಲ್ಲರೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕನೂ ಕೂಡ ವೇಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಅವರು ಕೂಡ ವೇಟ್ ಮಾಡಬೇಕಾಗುತ್ತೆ, ಒಳ್ಳೆ ಕಾಲೇಜ್ ಸಿಗಬೇಕು ಅಂತ ಹೇಳೋದಾದ್ರೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.